ವೇದಿಕಂಗೇನು ತೊಂದರೆ ಆಗದಿರೋಗಿ ನೋಡ್ಕೊಳಪ್ಪ. ಅವಳು ಕ್ಷೇಮವಾಗಿರ್ಬೇಕು. ಆದಷ್ಟು ಬೇಗ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಅತ್ತೆ, ದೇವ್ರ ಬಲ್ಗಡೆಯಿಂದ ಹೋಗ್ಬಿತ್ತು. ನಮ್ ವೇದಿಕ ಖಂಡಿತವಾಗ್ಲೂ ಮನೆಗೆ ವಾಪಸ್ ಬರ್ತಾಳೆ. ದೇವ್ರೆ ಒಳ್ಳೇದ್ ಮಾಡಪ್ಪ. ಅತ್ತೆ, ಗಾಡಿ ಸೌಂಡ್ ಬಂತು. ವೇದಿಕ ಬಂದ್ಲು ಅನ್ಸುತ್ತೆ. ವೇದಿಕ ಇಲ್ರಿ? ನಾನು ಬೈತೀನಿ ಅಂತ ಅಲ್ಲೇ ಇದ್ದಾಳ? ನಾನು ಬೈಯೋದಿಲ್ಲ, ಹೋಗಿ ಕರ್ಕೊಂಬನ್ರಿ ಅವಳನ್ನ. ಅತ್ತೆ ನೋಡಿ, ನೀವು ವೇದಿಕನ್ನ ಬೈಯೋ ಹಾಗಿಲ್ಲ. ಅವಳ ಮೇಲೆ ಏನಾದರೂ ನಿಮಗೆ ಕೋಪ ಇದ್ರೆ ನನಗೆ ಬೈರಿ, ನಾನು ಬಯಸ್ಕೊಳಕ್ಕೆ ರೆಡಿಯಾಗಿದ್ದೀನಿ. ಮಗಳು ತಪ್ಪು ಮಾಡಿದ್ರೆ ಅದಕ್ಕೆ ತಾಯಿ ತಾನೇ ಹೊಣೆ. ಪ್ಲೀಸ್ ಅತ್ತೆ, ಅವಳನ್ನೇನು ಬೈಬೇಡಿ. ಇಲ್ಲಮ್ಮ, ನಾನು ಅವಳನ್ನೇನು ಬೈಯಲ್ಲ. ರೀ, ಅತ್ತೇನು ಬಯೋದಿಲ್ವಂತೆ, ನಾನು ಬಯೋದಿಲ್ಲ. ಹೋಗಿ ಕರ್ಕೊಂಬನ್ರಿ ಅವಳನ್ನ. ನಿಮ್ಗೆ ಹೇಳ್ತಿದ್ದೀನಲ್ಲ, ನಾನೇ ಹೋಗಿ ಕರ್ಕೊಂಬರ್ತೀನಿ. ವೇದಿಕಾ, 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 ನನಗೆ ಸತಾಯಿಸೋದಕ್ಕೆಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ ಅನ್ಸುತ್ತೆ. ರೀ, ಬನ್ರಿ ಇಲ್ಲಿ. ನೋಡಿ, ಇಬ್ರು ಸೇರ್ಕೊಂಡು ಸುಮ್ಮನೆ ನನ್ನ ಸತಾಯಿಸ್ಬೇಡಿ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಡಿ. ಹೇಳ್ರಿ. ವೇದಿಕಾ, ವೇದಿಕಾ, ವೇದಿಕಾ ಬಂದಿಲ್ಲ. ವೇದಿಕಾ ಬಂದಿಲ್ವಾ? ಇವತ್ತು ಬರಲ್ಲ ಅಂತ ಹೇಳಿದ್ಲಾ? ಯಾವಾಗ ಬರ್ತಾಳಂತೆ? ಗೊತ್ತಿಲ್ಲ ಪರಿಮಳ, ವೇದಿಕಾ ಸಿಗ್ಲಿಲ್ಲ. ಅವಳ ಫ್ರೆಂಡ್ಸ್ ಮನೆಯಲ್ಲೆಲ್ಲ ನೋಡಿದೆ, ಈ ಬೀದಿಯಲ್ಲಿ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಕ್ತಿಲ್ವಾ ವೇದಿಕಾ? ಮತ್ತೆ ಎಲ್ಲಿ ಅಂತ ಹುಡ್ಕೋದು ಅವಳನ್ನ? ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದೆ? ಹಾಗೆಲ್ಲ ಮಾತಾಡ್ಬೇಡಿ ಅಂತೆ. ಇವ್ರು ಸರಿಯಾಗಿ ಹುಡುಕಿಲ್ಲ ಅಷ್ಟೇ. ನಮ್ಮ ವೇದಿಕಂಗೆ ಏನೂ ಆಗಿರೋದಿಲ್ಲ ಅಂತೆ. ಅವಳಿಗೇನು ಆಗಿರೋದಿಲ್ಲ. ರೀ, ನೀವೇ ಹೇಳಿ, ನೀವು ಸರಿಯಾಗಿ ಹುಡುಕಿಲ್ಲ ತಾನೆ? ನನ್ನ ವೇದಿಕಂಗೆ ಏನೂ ಆಗಿರೋದಿಲ್ಲ ರೀ. ನನ್ನ ವೇದಿಕ ಪರಿಮಳ, 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 ಸೂರ್ಯ, ಸೂರ್ಯ, ಪರಿಮಳ, ಡಾಕ್ಟರ್ ಫೋನ್ ಮಾಡೋ ಬೇಗ. ಪರಿಮಳ, ಪರಿಮಳ, ಏನಾಯ್ತು ಅವರಿಗೆ? ಮಾತಾಡ್ತಾ ಮಾತಾಡ್ತಾ ಸುಸ್ತಾಗಿ ಬಿದ್ದುಬಿಟ್ರು. ಮುಂಚೆ ಯಾವಾಗಲಾದರೂ ಹೀಗಾಗಿತ್ತಾ? ಇಲ್ಲ ಡಾಕ್ಟ್ರೆ, ಇದೇ ಮೊದಲನೇ ಸಲ ಹೀಗಾಗಿರೋದು. ನರ್ಸ್, ಇಂಜೆಕ್ಷನ್ ರೆಡಿ ಮಾಡ್ಕೊಳ್ಳಿ. ವೀಕ್ನೆಸ್ಸಿಂದ ಹೀಗಾಗಿರುತ್ತೆ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಹೆಚ್ಚಾದ್ಮೇಲೆ ಇನ್ನೊಮ್ಮೆ ಚೆಕಪ್ ಮಾಡಬೇಕಾಗುತ್ತೆ. ವೇದಿಕಾ, ವೇದಿಕಾ ಎಲ್ಲಿದೆಯಮ್ಮ? ಇವ್ರು ಯಾರ್ದು ಹೆಸರು ಹೇಳ್ತಾ ಇದ್ದಾರಲ್ಲ, ವೇದಿಕಾ ವೇದಿಕಾ ಅಂತ. ಯಾರದು? ಮಾತಾಡ್ರಿ. ಇವರು ವೇದಿಕಾ ವೇದಿಕಾ ಅಂತ ಹೇಳ್ತಾ ಇದ್ದಾರೆ. ವೇದಿಕಾ ಅನ್ನೋರಿಗೂ ಇವರು ತಲೆ ತಿರಿ ಬೀಳೋದಕ್ಕೂ ಏನು ಸಂಬಂಧ? ಡಾಕ್ಟರ್, ವೇದಿಕಾ ನಮ್ಮ ಮಗಳು. ಓ, ನಿಮ್ಮ ಮಗಳ? ಇವರು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ಮೆಂಟಲ್ ಓರಿ ಆಗಿರಬೇಕು. ಎಲ್ಲಿದ್ದಾರೆ ನಿಮ್ಮ ಮಗಳು? ಮಾತಾಡ್ರಿ ಸರ್. ನೀವು ಸರಿಯಾಗಿ ನನಗೆ ಡೀಟೇಲ್ಸ್ ಕೊಡದೆ ಹೋದರೆ ನಾನು ಇವ್ರ ಕಂಡೀಷನ್ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ. ಡಾಕ್ಟರ್, ಇವ್ರ ಮಗಳು ಒಬ್ಬರನ್ನ ಇಷ್ಟಪಟ್ಟಿದ್ರು. ಅವ್ರ ಜೊತೆ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಓ, ದಟ್ ಎಕ್ಸ್ಪೆನ್ಸ್ ಎವ್ರಿಥಿಂಗ್. ನಿಮ್ಮ ಮಗಳು ಮನೆ ಬಿಟ್ಟು ಹೋಗಿರೋದನ್ನೇ ಇವರು ಮನಸ್ಸಿಗೆ ಹಚ್ಕೊಂಡಿದ್ದಾರೆ. ಇದು ಸೈಕ್ಯಾಟ್ರಿಕ್ ಕೇಸ್. ನಾನು ಸೈಕ್ಯಾಟ್ರಿಸ್ಟ್ ಮನೋಹರ್ಗೆ ರೆಫರ್ ಮಾಡ್ತೀನಿ.
ಮುಂದಿನ ಟ್ರೀಟ್ಮೆಂಟನ್ನು ಅವ್ರು ಡಿಸೈಡ್ ಮಾಡ್ತಾರೆ. ನನ್ನ ಪ್ರಕಾರ ನಿಮ್ಮ ಮಗಳನ್ನು ಇವ್ರ ಮುಂದೆ ತಂದು ನಿಲ್ಲಿಸೋದೇ ಸರಿಯಾದ ಟ್ರೀಟ್ಮೆಂಟ್. ಇವರು ರೆಸ್ಟ್ ತಗೊಳ್ಳಿ. ನಾನು ಡಾಕ್ಟರ್ ಮನೋಹರ್ ಬರ್ಕೊಡ್ತೀನಿ. ನಾನು ಹೇಳಿದ್ದು ಅಂತ ಹೇಳಿ ತಗೊಳ್ಳಿ. ನಮ್ಮನೆ ಎಷ್ಟು ಸಂತೋಷದಿಂದ ತುಂಬಿತ್ತು, ಎಲ್ಲ ಛಿದ್ರ ಛಿದ್ರ ಆಗೋಯ್ತು. ಎಲ್ಲ ಆರತಿ ಅವರಿಂದಾನೇ ಆಗಿದ್ದಮ್ಮ. ಅವ್ರು ಈ ಮನೆಗೆ ಬಂದಿರಲಿಲ್ಲ ಅಂದ್ರೆ ಹೀಗಾಗ್ತಾನೆ ಇರಲಿಲ್ಲ. ನಮ್ಮ ಮನೆ ನೆಮ್ಮದಿ ಸಂತೋಷನ ಹಾಳು ಮಾಡ್ಬೇಕು ಅಂತಾನೆ ಇಲ್ಲಿ ಕಾಲಿಟ್ರು ಅನ್ಸುತ್ತೆ. ಜಾಯಿಂಟ್ ಫ್ಯಾಮಿಲಿ ಅನ್ನೋದನ್ನೇ ನೋಡಿಲ್ವಲ್ಲ ಅವರು. ಅನಾಥ್ಲ ತರ ಬೆಳ್ತಿದ್ರು. ಅದಕ್ಕೆ ನಾವು ಸಂತೋಷವಾಗಿದ್ದನ್ನ ನೋಡಕ್ ಆಗಿಲ್ಲ ಅನ್ಸುತ್ತೆ. ನಮ್ ಜೊತೆನೆ ಇದ್ದು ಎಲ್ಲ ಹಾಳು ಮಾಡಿ ಹೊಟ್ಟೋದ್ರು. ಬೇರೆಯವ್ರ ನೋವಲ್ಲೇ ಸಂತೋಷ ಕಾಣೋ ಸ್ವಭಾವ ಅವ್ರದ್ದು. ಅವಳ ಮುಖ ನೋಡಿ ಒಳ್ಳೆಯವಳು, ನಿನಗೂ ಈ ಮನೆಗೂ ಒಳ್ಳೇದು ಮಾಡ್ತಾಳೆ ಅಂತ ಅಂದ್ಕೊಂಡೆ. ಯಾರಿಗೆ ಗೊತ್ತಿತ್ತು ಬಂದು 1 ವರ್ಷದಲ್ಲೇ ನಮ್ಮ ಸಂಸಾರನ ಚೂರ್ ಚೂರ್ ಮಾಡ್ತಾಳೆ ಅಂತ? ಮೊದಲೇ ಗೊತ್ತಿದ್ದಿದ್ರೆ ಅವಳು ನಿಮ್ಮ ಮನೆಗೆ ಸೊಸೆಯಾಗೆ ತಂದ್ಕೋತಾ ಇರಲಿಲ್ಲ. ವೇದಿಕಾ ಮನೆ ಬಿಟ್ಟು ಹೋಗಿರೋದನ್ನೇ ಪರಿಮಳ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ವೇದಿಕಾ ನೋಡಿದ್ರೆ ಮಾತ್ರ ಸರಿ ಹೋಗೋದು, ಯಾವ ಔಷಧಿನೂ ಕೆಲಸ ಮಾಡಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಈಗ ವೇದಿಕಾ ನಾವು ಎಲ್ಲಿಂದ ಹುಡುಕೋದೇಳು? ಆ ಸಂತೋಷ್ ವೇದಿಕಾನ ಎಲ್ಲಕ್ಕೆ ಕರ್ಕೊಂಡು ಹೋಗಿದ್ದಾನೋ, ಅವ್ರು ಇದೇ ಊರಲ್ಲಿದ್ದಾರೋ ಬೇರೆ ಊರಲ್ಲಿದ್ದಾರೋ ಒಂಚೂರು ಗೊತ್ತಾಗ್ತಿಲ್ಲ ನನಗೆ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದಷ್ಟೇ. ಹೇಗಮ್ಮ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ವೇದಿಕನ್ನೇ ಮದುವೆ ಆಗಿದ್ದೀನಿ ಅಂತ ಸಂತೋಷ್ ಎಲ್ರ ಮುಂದೆ ಹೇಳಿದಾನೆ. ಅಲ್ಲಿಗೆ ವೇದಿಕನ್ ಗಂಡ ಸಂತೋಷ್ ಹೆಂಡತಿ ಗಂಡನ ಜೊತೆ ಹೋದ್ರೆ ಏನಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ವೇದಿಕನ್ ಚಿಂತೆಯಲ್ಲಿ ಪರಿಮಳಂಗೆ ಏನು ಆಗದೆ ಇದ್ರೆ ಸಾಕು ಕಣೋ. ಆರ್ತಿ, ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದೇ ಬಟ್ಟೆನ ಬಡಿತಾ ಇದೆಯಲ್ಲೇ? ಬಟ್ಟೆಲಿ ತುಂಬಾ ಕೊಳೆ ಇದೆ ಅಮ್ಮ, ಅದಕ್ಕೆ. ಆ ಬಟ್ಟೆಯಲ್ಲಿ ಕೊಳೆ ಇಲ್ಲ ಕಣೆ, ನಿನ್ನ ಮನಸ್ಸಲ್ಲಿ ಆಕ್ರೋಶ ಇದೆ. ಅದನ್ನ ಈ ರೀತಿ ಹೊರಗೆ ಹಾಕ್ತಾ ಇದೀಯ ನೀನು. ಬಂದಾಗಿಂದ ಎಲ್ಲೂ ಹೊರಗಡೆನೆ ಹೋಗಿಲ್ಲ ನೀನು. ದೇವಸ್ಥಾನದಲ್ಲಿ ರಂಜು ಆ ರೀತಿ ಎಲ್ಲ ಮಾತಾಡಿದ್ಲು ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ಯಾ. ಬಾ, ಸ್ಕೂಲಿಗೆ ಹೋಗಿ ಆ ದಿನ ಕರ್ಕೊಂಡು ಬರೋಣ. ನಾನು ಸ್ಕೂಲಿಗೆ ಬರಲ್ಲ ಅಮ್ಮ. ಅಲ್ಲಿ ಬಂದರೆ ಸಾಕ್ಷಿ ಇರ್ತಾಳೆ. ಅವಳನ್ನ ಬಿಟ್ಟು ಬರೋದಕ್ಕೆ ನನ್ನ ಕೈಲಿ ಮನಸ್ಸಾಗಲ್ಲ. ಜೊತೆಗೆ ಸೂರ್ಯ ಅವ್ರು ಬೇರೆ ಇರ್ತಾರೆ. ಮುಖ ನೋಡೋದಕ್ಕೂ ನನಗೆ ಮನಸ್ಸಾಗಲ್ಲ. ಹಿಂಸೆ ಆಗುತ್ತೆ ಅಮ್ಮ. ನೀವು ಹೋಗಿ ಬನ್ನಿ. ಸರಿ, ನಾನು ಹೋಗಿ ಮಗುನ ಕರ್ಕೊಂಡು ಬರ್ತೀನಿ. ಹಲೋ ಆಂಟಿ. ಸುಜಾತ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಆಂಟಿ, ಆರ್ತಿ ಮಕ್ಕಳು ಬಂದಿದ್ದಾರಂತ ಗೊತ್ತಾಯ್ತು. ಎಲ್ಲಿದ್ದಾಳೆ ಆರ್ತಿ? ಇಲ್ಲೇ ಇದ್ದಾಳೆ. ಆರ್ತಿ, ಸುಜಾತ ಬರೀದಾಳೆ ನೋಡೆ. ಸುಜಾತ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಆರ್ತಿ. ನೀನು ಹೇಗಿದ್ಯಾ? ನಿನ್ನ ಬಗ್ಗೆ ಗೊತ್ತಾಯ್ತು. ಐ ಆಮ್ ವೆರಿ ಸಾರಿ ಕಣೆ. ನೀವಿಬ್ರು ಎಷ್ಟು ಚೆನ್ನಾಗಿದ್ರಿ. ಯಾಕೆ ಇದಕ್ಕಿದೆ ಹೀಗಾಯ್ತು? ಆ ಪ್ರಶ್ನೆಗೆ ಇನ್ನೂ ನನಗೆ ಉತ್ತರ ಸಿಕ್ಲಿಲ್ಲ. ಇದುವರೆಗೂ ನಾನು ಯಾರಿಗೂ ಕೆಟ್ಟದನ್ನ ಬಯಸ್ದವಳಲ್ಲ, ಕೆಟ್ಟದನ್ನ ಮಾಡ್ದವಳಲ್ಲ. ಆದ್ರೆ ಆ ದೇವ್ರು ಮಾತ್ರ ಯಾವ ತಪ್ಪಿಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೋ ಅಂತ ನನಗೆ ಗೊತ್ತಿಲ್ಲ. ನನಗಿಂತ ನಾನು ಹೆಚ್ಚಾಗಿ ನಂಬಿದ ವ್ಯಕ್ತಿನೇ ನನ್ನ ಸಪೋರ್ಟಿಗೆ ನಿಲ್ಲಿಲ್ಲ. ಸೂರ್ಯ ಅವ್ರು ಯಾಕೆ ಹೀಗೆ ಚೇಂಜ್ ಆಗಿಬಿಟ್ರು? ನಿನಗೆ ಈ ಥರ ಕಷ್ಟ ಕೊಟ್ಟು ಅವ್ರುಗಳೇನು ಅಲ್ಲಿ ನೆಮ್ಮದಿ ಆಗಿಲ್ಲ ಬಿಡು. ಏನು? ಅಲ್ಲಿ ಯಾರಿಗೇನೈತೆ? ನಿನ್ನ ಮುಖದಲ್ಲಿ ಗಾಬರಿ ನೋಡಿದ್ರೆ ಸೂರ್ಯವ್ರ ಮೇಲೆ ಇರೋ ಪ್ರೀತಿ ಇನ್ನೂ ಕಡಿಮೆ ಆಗಿಲ್ಲ ಅನ್ಸುತ್ತೆ. ವಿಷಯ ಏನು ಅಂತ ಹೇಳು. ಸೂರ್ಯ ಅವ್ರ ಅತ್ತಿಗೆ ಪರಿಮಳ ಇದ್ದಾರಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಕಣೆ.
ಅವ್ರ ಮಗಳು ಮನೆ ಬಿಟ್ಟು ಹೋಗಿದ್ದಾಳಂತ ಕಣೆ. ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಮೆಂಟಲಿ ಅಪ್ಸೆಟ್ ಆಗಿದ್ದಾರಂತೆ. ನನ್ನ ಫ್ರೆಂಡ್ ತಂದೆನ ಇವತ್ತು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅವಾಗ ಈ ವಿಷಯ ಗೊತ್ತಾಯ್ತು ಕಣೆ. ನೋಡ್ದೆ ಆರ್ತಿ ಆ ದೇವ್ರ ಶಕ್ತಿನ? ಅವ್ರೆಲ್ಲರೂ ಸೇರಿ ನಿನ್ಗೆ ಎಷ್ಟೆಲ್ಲ ನೋವು ಕೊಟ್ರು. ಅದ್ರ ಫಲಾನೇ ಕಡೆ ಅವ್ರಿಗೆ ಅನುಭವಿಸ್ತಾ ಇರೋದು. ಒಳ್ಳೆಯವ್ರ ಮನ್ಸನ್ನ ನೋಯಿಸಿದ್ರೆ ಅವ್ರು ನಿಟ್ಟಿಸಿರು ಎಂಥವ್ರನ್ನೂ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು, ಒಬ್ಬೊಬ್ಬರಾಗಿ ಎಲ್ಲರೂ ಎಂಥ ಕಷ್ಟಕ್ಕೆ ಸಿಗಾಕೋತಾರೆ ಅಂತ. ನಿನ್ನ ಮನ್ಸನ್ನ ನೋಯಿಸಿದವರು ಯಾವತ್ತೂ ಯಾವತ್ತೂ ಸುಖವಾಗಿರಲ್ಲ ಅವರು. ಅಮ್ಮ, ನಾನು ಹಾಸ್ಪಿಟ್ಲ್ಗೆ ಹೊರಡ್ತೀನಿ. ತಿಂಡಿ ತಿನ್ಕೊಂಡು ಹೋಗೋ. ರಾತ್ರಿ ಆಸ್ಪತ್ರೆಯಲ್ಲಿ ನಿದ್ದೆನೂ ಮಾಡಿಲ್ಲ, ಊಟನೂ ಇಲ್ಲ ಅಂತ ಹೇಳಿದೆ. ಬದುಕಬೇಕು ಅಂತಾನೆ ಅನಿಸ್ತಿಲ್ಲ ಅಮ್ಮ. ಇನ್ನು ತಿಂಡಿ ತಿನ್ನಕ್ಕೆ ಹೇಗಮ್ಮ ಮನ್ಸು ಬರುತ್ತೆ? ನಾನು ಹೊರಡ್ತೀನಿ. ಯಾಕೋ ಇಷ್ಟೊಂದು ನೊಂದ್ಕೊಂಡು ಮಾತಾಡ್ತಾ ಇದ್ಯಾ? ಇನ್ನು ಹೇಗೋ ಮಾತಾಡಬೇಕು ಸೂರ್ಯ? ಒಂದು ಕಡೆ ಮಗಳು ಯಾರ ಜೊತೆನೋ ಹೊರಟೋಗಿದ್ದಾಳೆ, ಇನ್ನೊಂದು ಕಡೆ ಮಗಳ ಯೋಚನೆಯಲ್ಲಿ ಪರಿಮಳ ಹಾಸಿಗೆ ಹಿಡಿದಿದ್ದಾಳೆ. ಹಾಗೆಲ್ಲ ಬೇಸರ ಮಾಡ್ಕೋಬೇಡುವ. ವೇದಿಕನ ಬಗ್ಗೆ ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಏನು ಬರ್ತೋ ಏನು. ನಮಸ್ಕಾರ ರಾಯರ, ಬನ್ನಿ 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 ಬನ್ನಿ. ಅಮ್ಮ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಯೋಗ ಅಂದ್ರೆ ಹೀಗಿರ್ಬೇಕು ನೋಡಿ. ಏನ್ ಯೋಗ ಏನ್ ಯೋಗ? ಕೂತ್ಕೊಳ್ಳಿ ಶಾಮರಾಯರೇ. ಏನ್ ಯೋಗ? ಅಮ್ಮ, ನಾನೇ ನೋಡ್ತೀನಿ. ಇರೇ ಸ್ವಾಮಿ, ನಾನ್ ನಿಮ್ ವಿಷಯನೇ ಮಾತಾಡಕ್ ಬಂದಿರೋದು. ನೀವು ಕೊಟ್ಟ ಜಾತಕ ಮತ್ತೆ ಆ ಹುಡುಗನ ಜಾತಕ ಹೇಗ್ ಹೊಂದಾಣಿಕೆ ಆಗುತ್ತೆ ಅಂತಂದ್ರೆ ಹಾಲು ಜೇನು ತರ ಹೊಂದಾಣಿಕೆ ಆಗುತ್ತಮ್ಮ. ಏನ್ ಹೇಳ್ತಿದ್ದೀರಾ ನೀವು? ಯಾವ ಜಾತಕ, ಯಾವ ಹುಡುಗ? ವಾ, ಮರ್ತು ಬಿಟ್ರ? 3 ತಿಂಗಳ ಹಿಂದೆ ನಿಮ್ಮ ಮೊಮ್ಮಗಳು ವೇದಿಕಾದು ಜಾತಕನು ಫೋಟೋನು ನನಗೆ ಕೊಟ್ಟಿದ್ರಲ್ಲಮ್ಮ. ಇನ್ನೊಂದು ವಿಷಯ, ಅದನ್ನ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಹುಡುಗನು ಹುಡುಗಿನು ಇಬ್ರು ಪರಸ್ಪರ ನೋಡಿದ್ದಾಯ್ತು. ಎಲ್ಲಿ ನೋಡಿದ್ರಂತೆ? ನಾನ್ ನೋಡಿಲ್ಲ. ನಿಮ್ಮ ಹುಡುಗಿ ಫೋಟೋನ ನಾನು ಒಬ್ಬ ಹುಡುಗನಿಗೆ ತೋರಿಸಿದ್ದೆ. ಆ ಹುಡುಗ ನೋಡಿದಾನಂತೆ. ಎಲ್ಲಿ ನೋಡೋದಂತೆ? ಹುಡುಗ ಮೆಡಿಕಲ್ ರೆಪ್. ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ಗಳನ್ನ ಮೀಟ್ ಮಾಡೋದು ಅವನ ಕೆಲಸ. ನಿನ್ನೆ ಒಂದು ಹಾಸ್ಪಿಟ್ಲ್ಗೆ ಹೋದಾಗ ನಿಮ್ಮ ವೇದಿಕನ ಅಲ್ಲಿ ನೋಡಿದಾನೆ. ಯಾವ ಆಸ್ಪತ್ರೆ? ಸಿದ್ದಾಪುರದ ಹತ್ರ KG ಹಾಸ್ಪಿಟ್ಲು. ಸಿದ್ದಾಪುರದ ಹತ್ರ KG ಹಾಸ್ಪಿಟ್ಲು ಅಂದ್ರೆ ವೇದಿಕ ಅಲ್ಲೇ ಹತ್ರದಲ್ಲೇ ಇರಬೇಕು ಕಣೋ. ಹೌದು ಕಣೋ, ನಾನು ವೇದಿಕ ಹುಡುಕಿ ಪರಿಮಳ ಮುಂದೆ ನಿಲ್ಲಿಸ್ತೇನೆ. ವೇದಿಕಾ, ಅಪ್ಪ
ಹೇಗಿದೆಯಾ ಮಗಳೇ? ಒಳಗ್ ಬನ್ನಿಪ್ಪ, ಬನ್ನಿಪ್ಪ, ಕುತ್ಕೊಳ್ಳಿ. ಸಾರಿ ಅಪ್ಪ, ಕಾಫಿ ಮಾಡ್ಕೊಳ್ಳೋಣ ಅಂದರೆ ಹಾಲಿಲ್ಲ, ಅವ್ರು ಕುಡಿಯಲ್ವಲ್ಲ ಅದಕ್ಕೆ. ಪರವಾಗಿಲ್ಲ ಬಿಡಮ್ಮ. ಎಲ್ಲಿ ಅವನು? ಇಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ, ಮಧ್ಯಾಹ್ನ ಬರ್ತಾರೆ. ಏನಮ್ಮ ಇಷ್ಟು ಚಿಕ್ಕ ಮನೇಲಿದ್ದೀರಾ? ನಮ್ಮ ಮನೇಲಿ ಕೆಲಸ ಮಾಡೋರ ಮನೆ ಇದಕ್ಕಿಂತ ದೊಡ್ಡದಾಗಿರುತ್ತೆ. ನಿನ್ನನ್ನು ನಾವು ಹೇಗೆಲ್ಲ ಬೆಳೆಸಿದ್ವಿ. ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನಗೆ ತಿನ್ನಕ್ಕೆ ಅಂತ ನಾನು ಆಪಲ್ ತರ್ತಾ ಇದ್ದೆ. ಆಪಲ್ ಮೇಲೆ ಒಂದು ಸಣ್ಣ ಕಲೆ ಇದ್ರು ನಿಮ್ಮಮ್ಮ ನಿನಗೆ ತಿನ್ನಿಸ್ತಿರ್ಲಿಲ್ಲ, ಕೆಲಸದವರು ಕೊಟ್ಬಿಡ್ತಿದ್ಲು. ಸಿಟಿಲಿರೋ ಒಳ್ಳೆ ಸ್ಕೂಲಿಗೆ ಸೇರಿಸಿ ನಿನ್ನ ಓದಿಸಿದ್ವಿ. ನಿನ್ನ ಭವಿಷ್ಯದ ಬಗ್ಗೆ 106 ಕನಸುಗಳನ್ನ ಇಟ್ಕೊಂಡಿದ್ವಿ. ಆದ್ರೆ ನೀನು ಯಾವನ್ನೋ ಮದುವೆಯಾಗಿ ಈ ಕೊಂಪೆಲ್ ಜೀವನ ಮಾಡೋ ಹಾಗಾಯ್ತಲ್ಲಮ್ಮ. ಏನ್ ಮಾಡೋದು? ಇದೇ ನನ್ನ ಹಣೆಯಲ್ಲಿ ಬರ್ದಿತ್ತು. ಸೀತೆ ಅರಮನೆಯಲ್ಲಿ ಹುಟ್ಟಿದ್ರು, ಮದುವೆ ಆದ ತಕ್ಷಣ ವನವಾಸಕ್ಕೆ ಹೋಗ್ಬೇಕಾಯ್ತು. ಹಾಗೆ ನನ್ನ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ಸೀತೆ ತರ ಇರ್ಬೋದು, ಆದ್ರೆ ನಿನ್ ಗಂಡ ರಾಮ ಅಲ್ಲ. ಗಂಡ ಒಬ್ಬ ಅಪ್ಪ, ಅವ್ರಿಗೆ ನಮ್ಮ ಅಳಿಯ. ಯಾಕಮ್ಮ ಹೀಗೆ ಮಾಡ್ಬಿಟ್ಟೆ? ಚಿಕ್ಕ ಚಿಕ್ಕ ವಿಷಯನೆಲ್ಲ ಹೇಳಿ ಕೇಳ್ತಾ ಇದ್ದೆ, ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಬಿಟ್ಟಲ್ಲಮ್ಮ. ನಿನ್ ಗಂಡ ಅನ್ನಿಸ್ಕೊಂಡಿರೋ ಅಯೋಗ್ಯ ಬೇಕು ಅಂತ ಪ್ಲಾನ್ ಮಾಡಿ ಜಾತ್ರೆಯಲ್ಲಿ ಎಲ್ಲರ ಎದುರುಗಡೆ ನಿನ್ ಮದ್ವೆ ಆಗಿದ್ದೀನಿ ಅಂತ ಹೇಳಿ ನಾವೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ. ಅಲ್ಲಿ ತನಕ ನೀನು ನಮ್ಗೇನು ಹೇಳಲಿಲ್ಲ. ಆರ್ತಿಗೆ ವಿಷಯ ಗೊತ್ತಿತ್ತು, ಅವಳು ನಮಗ್ ತಿಳಿಸ್ಲಿಲ್ಲ. ಆರ್ತಿ ಏನಾದ್ರೂ ಮೊದಲೇ ತಿಳಿಸಿದ್ರೆ ಹೇಗಾದ್ರೂ ಮಾಡಿ ತಡಿಬೋದಿತ್ತು. ಆರ್ತಿ ಒಂಥರ ನಮಗ್ ಮೋಸ ಮಾಡ್ಬಿಟ್ಲು, ನೀನ್ ಇನ್ನೊಂಥರ ನಮಗ್ ಮೋಸ ಮಾಡ್ಬಿಟ್ಟಲ್ಲ ವೇದಿಕಾ. ಪಾಪ, ಆರ್ತಿ ಚಿಕ್ಕಮ್ಮನ ಏನು ಹೇಳಬೇಡಿ, ಅವ್ರದ್ದೇನೂ ತಪ್ಪಿಲ್ಲ ಅಪ್ಪ. ಅವರು ನನಗೆ ಸಹಾಯ ಮಾಡೋಕೆ ಅಂತಾನೆ ಬಂದ್ರು. ನನಗೂ ಅಷ್ಟೇ, ಅರುಣ್ ಜೊತೆ ಹೀಗೆ ಬರೋದು ಇಷ್ಟ ಇರಲಿಲ್ಲ. ಅವನ್ನ ಮರ್ತು ಬಿಡ್ಬೇಕು ಅಂತಾನೆ ಬಂದಿದ್ದೆ. ಆದರೆ ಅವನೇ ಪಿಶಾಚಿ ಥರ ನನ್ನ ಹಿಂದೆನೇ ನನ್ನನ್ನು ಹುಡ್ಕೊಂಡು ಬರ್ತಿದ್ದ. ಎಲ್ಲ ವಿಷಯನೂ ನಿಮ್ಗೆ ಹೇಳಬೇಕು ಅನ್ನುವಾಗಲೆಲ್ಲ ಹೆದರಿಸ್ತಾನೆ ಬಂದ. ಹೇಳೋಕ್ಕೆ ಆಗಲಿಲ್ಲ, ಆದರೂ ವಿಷಯ ಹೇಳಲೇಬೇಕು ಅನ್ನೋಷ್ಟರಲ್ಲಿ ಎಲ್ಲರ ಮುಂದೆ ಎಲ್ಲ ವಿಷಯನೂ ಹೇಳ್ಬಿಟ್ರು. ನೀನು ಒಂದೇ ಒಂದ್ಸರಿ ಧೈರ್ಯ ತಂದ್ಕೊಂಡು ನನ್ನ ಹತ್ರ ಒಂದ್ ಮಾತು ಹೇಳಿದಿದ್ರೆ ಇದನ್ನೆಲ್ಲ ತಡಿಬೋದಿತ್ತಲ್ವ ಕಂದ. ಹೇಳಿದ್ನಲ್ಲ ಅಪ್ಪ, ಎಲ್ಲ ಹಣೆ ಬರಹ. ಪಾಪ, ನನ್ನಿಂದಾಗಿ ನೀವೆಲ್ಲ ಆರ್ತಿ ಚಿಕ್ಕಮ್ಮನ ಬೈದ್ರಿ. ಅವ್ರದ್ದೇನೂ ತಪ್ಪಿಲ್ಲ ಅಪ್ಪ, ಅವ್ರನ್ನೇನು ಅನ್ನಕ್ಕೆ ಹೋಗ್ಬೇಡಿ. ಅನ್ನೋದಕ್ಕೆ ಏನಮ್ಮ ಉಳಿದಿದೆ? ನೀನ್ ಈ ಕಡೆ ಬಂದ್ಮೇಲೆ ನಾವೆಲ್ಲ ಕೋಪ ಮಾಡ್ಕೊಂಡು ಆರ್ತಿ ಜೊತೆ ಜಗಳ ಆಡಿದ್ವಿ. ಸೂರ್ಯನು ಕೋಪ ಮಾಡ್ಕೊಂಡು ಆರ್ತಿನ ಮನೆಯಿಂದ ಹೋಗು ಅಂದ್ಬಿಟ್ಟ. ಆರ್ತಿ ಚಿಕ್ಕಮ್ಮ ಸೂರ್ಯ ಚಿಕ್ಕಪ್ಪನ್ ಬಿಟ್ಟು ಹೊರಟೋದ್ರ? ಹೌದಮ್ಮ, ಸೂರ್ಯ ಆರ್ತಿಗೆ ಯಾವತ್ತೂ ಬೈದೋನಲ್ಲ. ನೀನ್ ಮನೆ ಬಿಟ್ಟು ಹೋದಲ್ಲ ಅಂತ ಸಿಟ್ಟಿಗೆ ಆರ್ತಿಗೆ ಏನೇನೋ ಅಂದ್ಬಿಟ್ಟ. ಆರ್ತಿನೂ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ಲು. ವೇದಿಕಾ, ನೀನ್ ಮನೆ ಬಿಟ್ಟು ಹೋದ್ಮೇಲೆ ನಿಮ್ಮಮ್ಮ ನಿನ್ನ ಯೋಚನೆಯಲ್ಲೇ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ ಕಣೆ. ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಪದೇ ಪದೇ ನಿನ್ನನ್ನು ನೋಡ್ಬೇಕು ಅಂತ ಕನೂರಿಸ್ತಾ ಇರ್ತಾಳೆ. ನೀನು ಒಂದ್ಸರಿ ಬಂದು ನೋಡಿದ್ರೆ ಸರಿ ಹೋಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಒಂದೇ ಒಂದ್ಸಲ ಬಂದು ನೋಡ್ಕೊಂಡು ಹೋಗಮ್ಮ. ಬರ್ತೀನಪ್ಪ, ಅವ್ರು ಬಂದ್ಮೇಲೆ ಬರ್ತೀನಿ.
ನಿಮ್ಮಮ್ಮ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ ಅಂದ್ರು ಅಮ್ಮನ್ ನೋಡೋದಕ್ಕೆ ಅವನ್ ಪರ್ಮಿಷನ್ ಬೇಕಾ ನಿನಗೆ? ಹೌದಪ್ಪ, ಅವ್ರನ್ನ ಕೇಳ್ದೆ ಬಂದ್ರೆ ಕೋಪ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರು ಬಂದ್ಮೇಲೆ ಬರ್ತೀನಿ. ಈಗಲೇ ಫೋನ್ ಮಾಡು, ಹೋಗೋಣ. ಫೋನ್ ಮಾಡಿದ್ರು ಕೋಪ ಮಾಡ್ಕೊಳ್ತಾರಪ್ಪ. ತಗೊಳಮ್ಮ, ಖರ್ಚಿಟ್ಕೊ. ಬೇಡಪ್ಪ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ ಬೈತಾರೆ ಅವರು.